ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮೆಲ್ಲರಿಗೂ ಆಶೀರ್ವಚನವನ್ನು ದಯಪಾಲಿಸಬೇಕೆಂದು ಸಿರಿಸೇಲ್ ಪೀಠದ ಪರಮ ಪೂಜ್ಯರಲ್ಲಿ ನಾನು ಸವಿನಯ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಶಕ್ತಿ ವಿಶಿಷ್ಟ ಪರಬ್ರಹ್ಮಣೇ ನಮಃ. ಪಂಡಿತಂ ಪಂಡಿತಾರಾಧ್ಯಂ ಪಿಂಡಾದಿಸ್ಥಲಬೋಧಕಂ ಅಖಂಡಂ ದಂಡವದ್ವಂದೇ ಸೂರ್ಯಮಂಡಲಮಂಡಿತಂ. ಸದಾ ಸ್ಮರಣೀಯರಾದ ಶ್ರೀಶೈಲ ಪೀಠದ ಗುರು ಪರಂಪರೆಯನ್ನು ಭ್ರಮರಾಂಬ ಮಲ್ಲಿಕಾರ್ಜುನ ಸ್ವಾಮಿಯರನ್ನು ಮನದಲ್ಲಿ ನೆನೆದು ಸನ್ಮಾನ್ಯ ಶೇಖರಗೌಡ ಮಾಲಿ ಪಾಟೀಲ್ರವರ ಷಷ್ಠಿಪೂರ್ತಿ ಅಭಿನಂದನಾ ಸಮಾರಂಭದ ಅಂಗವಾಗಿ ಜರುಗ್ತಾ ಇರುವಂತಹ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಧರ್ಮ ಸಂದೇಶವನ್ನು ನೀಡಿ ಕಾರ್ಯ ಬಾಹುಲ್ಯದಿಂದ ನಿರ್ಗಮಿಸಿರುವಂತಹ ಬಾಳೆಹೊಸೂರು ಶಿರಹಟ್ಟಿಯ ಫಕೀರ ಲಿಂಗಾಲೇಶ್ವರ ಮಹಾಸ್ವಾಮಿಗಳವರಿಗೆ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಕುಷ್ಟಗಿಯ ಮದ್ದಾನೇಶ್ವರ ಮಠದ ಷಟ್ಸ್ಥಲ ಬ್ರಹ್ಮ ಕರಿಬಸವ ಶಿವಾಚಾರ್ಯ ಸ್ವಾಮಿಗಳವರಿಗೆ, ಇಟಗಿಯ ಶ್ರೀಗಳವರಿಗೆ, ಕರಿಬಂಟನಾಳದ ಶ್ರೀಗಳವರಿಗೆ ಅನಂತ ಗೌರವಗಳನ್ನು ಹೇಳಿ ಈ ಕಾರ್ಯಕ್ರಮದ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ಇದೀಗ ತಾನೇ ತಮ್ಮ ಸಂದೇಶವನ್ನು ನೀಡಿರುವಂತಹ ಈ ಭಾಗದ ರಾಜಕೀಯ ಧುರೀಣರು, ಮಾಜಿ ಸಚಿವರು, ಸಮಾಜದ ಹಿರಿಯರೂ ಆದ ಸನ್ಮಾನ್ಯ ಅಮರೇಗೌಡ ಪಾಟೀಲ್ ಬಯ್ಯಾಪುರವರೇ, ಕಾರ್ಯಕ್ರಮದ ಕೇಂದ್ರ ಬಿಂದು ಸನ್ಮಾನ್ಯ ಶೇಖರಗೌಡ ಮಾಲಿ ಪಾಟೀಲ್ರವರೇ, ಅವರ ಶ್ರೀಮತಿಯವರೇ, ಈ ವೇದಿಕೆಯನ್ನು ಅಲಂಕರಿಸಿರುವಂತಹ ಪ್ರೊಫೆಸರ್ ಎಸ್.ಜಿ. ಸಿದ್ದರಾಮಯ್ಯನವರೇ, ನಾಡೋಜ ಡಾಕ್ಟರ್ ಮನು ಬಳಿಗಾರ್ರವರೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಮಾನ್ಯರೇ, ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೇ, ಸಮಾವೇಶಗೊಂಡಿರುವ ಸಮಸ್ತ ಸದ್ಭಕ್ತ ಮಹಾಜನಗಳೇ, ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ ಹಾಗೂ ಮುದ್ದು ಮಕ್ಕಳೇ, ಸನ್ಮಾನ್ಯ ಶೇಖರಗೌಡ ಮಾಲಿ ಪಾಟೀಲ್ರ ಷಷ್ಠಿಪೂರ್ತಿಯ ಅಭಿನಂದನಾ ಸಮಾರಂಭ ತುಂಬ ಹೊತ್ತಿನಿಂದ ನಡೀತಾ ಇದೆ. ಬಹಳಷ್ಟು ಜನ ಊಟಕ್ಕೆ ಹೋಗಿ ಬಂದವರು ಅದಾರ, ಇನ್ನೂ ಬಹಳಷ್ಟು ಜನ ಊಟಕ್ಕೆ ಹೋಗಬೇಕು ಅಂತ ಕಾಯ್ತಾ ಇದ್ದಾರೆ. ಮೇಲೆ ಕುಂತವ್ರಿಗೆ ಹಸಿವಾಗ್ಯದ, ಇನ್ನು ಕೆಳಗೆ ಕುಂತವ್ರ ಗತಿ ಏನಾಗಬೇಕು? ಹಸದವ್ರ ಮುಂದೆ ಉಪದೇಶ ಮಾಡಬಾರ್ದು ಅಂತ ಶಾಸ್ತ್ರ ಇದೆ. ಅದಕ್ಕೆ ಜಗದ್ಗುರುಗಳವರು ಕೂಡ ಏನು ಸುದೀರ್ಘವಾಗಿ ಆಶೀರ್ವಚನ ನೀಡೋದಿಲ್ಲ, ಸಾಂಕೇತಿಕವಾದ ಕೆಲವು ಮಾತುಗಳನ್ನು ಮಾತ್ರ ಇಲ್ಲಿ ಹೇಳಲಿಕ್ಕೆ ಬಯಸ್ತೀವಿ.
ಶೇಖರಗೌಡ ಮಾಲಿ ಪಾಟೀಲರು ಒಬ್ಬ ಅಜಾತ ಶತ್ರು ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಾರದು. ಎಲ್ಲರ ಜೊತೆಗೆ ಪ್ರೀತಿ, ವಿಶ್ವಾಸ, ಸೌಹಾರ್ದತೆಯಿಂದ ಬದುಕನ್ನು ಕಟ್ಟಿಕೊಳ್ಳೋದರ ಮೂಲಕ ಅವ್ರ ಜೀವನದಲ್ಲಿ ಅವರಿಗೆ ಒದಗಿ ಬಂದಿರುವಂತಹ ಎಲ್ಲ ಸ್ಥಾನಮಾನಗಳಿಗೆ ನ್ಯಾಯವನ್ನು ಒದಗಿಸಿಕೊಡೋದರ ಮೂಲಕ ಆ ಸ್ಥಾನದ ಗೌರವವನ್ನು ಮತ್ತು ತಮ್ಮ ಗೌರವವನ್ನು ಹೆಚ್ಚಿಸಿಕೊಂಡಿರುವಂಥ ಒಬ್ಬ ಅಪರೂಪದ ವ್ಯಕ್ತಿಗಳು ಶೇಖರಗೌಡ ಮಾಲಿ ಪಾಟೀಲ್ರವರು. ಕೀರ್ತಿ, ಹೆಗ್ಗಳಿಕೆ, ಸ್ಥಾನ, ಮಾನ ಸುಮ್ಮನೆ ಬರಂಗಿಲ್ಲ. ಅದರ ಹಿಂದೆ ಆ ವ್ಯಕ್ತಿಯ ನಿರಂತರವಾಗಿರುವಂಥ ಶ್ರಮ ಇರ್ತದೆ. ಇಂಗ್ಲೀಷ್ನೊಳಗೆ ಒಂದು ಗಾದೆ ಮಾತದ, ಹಾರ್ಡ್ ವರ್ಕ್ ಈಸ್ ಹೈವೇ ಟು ಸಕ್ಸಸ್ ಅಂತ. ಕಠಿಣ ಪರಿಶ್ರಮವೇ ಯಶಸ್ಸಿನ ಹೆದ್ದಾರಿ. ಬಹುತೇಕ ಹಂಗೆ ಕಠಿಣವಾದ ಪರಿಶ್ರಮವನ್ನು ಮಾಡುವ ಗುಣ ಶೇಖರಗೌಡ ಮಾಲಿ ಪಾಟೀಲ್ರವರಲ್ಲಿ ಇರೋಣದರಿಂದ ಇವತ್ತು ಅವರು ಯಶಸ್ಸಿನ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಆಗಿದೆ ಅನ್ನುವಂಥದ್ದನ್ನು ನಾವು ಅರ್ಥೈಸಿಕೊಳ್ಬೇಕು. ಅವರ ಷಷ್ಠಿ ಪೂರ್ತಿ ಕಾರ್ಯಕ್ರಮವನ್ನು ನಮ್ಮ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಅವರ ನೇತೃತ್ವದಲ್ಲಿ ಅವರ ಸ್ನೇಹಿತರೆಲ್ಲ ಸೇರಿಕೊಂಡು ಸರ್ವಾಂಗ ಸುಂದರವಾಗಿ ಸಮಾರಂಭವನ್ನು ಸಂಘಟನೆ ಮಾಡಿದ್ದಾರೆ. ಸಾಮಾನ್ಯವಾಗಿ ಮನುಷ್ಯನಿಗೆ 25 ವರ್ಷ ಆದ ನಂತರ, 50 ವರ್ಷ ಆದ ನಂತರ, 60 ವರ್ಷದ ನಂತರ ಹೀಗೆ ವಯಸ್ಸಿನ ವಿಭಿನ್ನ ಹಂತಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡೋದರ ಮೂಲಕ ಸುದೀರ್ಘವಾದ ಆಯುಷ್ಯ ಮತ್ತು ಆರೋಗ್ಯಕ್ಕಾಗಿ ಎಲ್ಲರೂ ಸೇರಿ ಶುಭವನ್ನು ಹರಿಸೋದು ಪದ್ಧತಿ, ಪರಂಪರೆ, ವಾಡಿಕೆ. ಆ ದಿಶೆಯಲ್ಲಿ 60ನೇ ವರ್ಷಕ್ಕೆ ಶೇಖರಗೌಡ ಮಾಲಿ ಪಾಟೀಲ್ರವರು ಪಾದಾರ್ಪಣೆಯನ್ನು ಮಾಡಿ ಷಷ್ಠಿ ಪೂರ್ತಿಯನ್ನು ಆಚರಿಸಿಕೊಳ್ತಾ ಇದ್ದಾರೆ. ಮನುಷ್ಯನಿಗೆ ಆಯುಷ್ಯ ಎಷ್ಟು ಅಂತ ಕೇಳಿದ್ರೆ ಪಂಚಾಂಗದ ಪ್ರಕಾರ 120 ವರ್ಷ ಮನುಷ್ಯನ ಆಯುಷ್ಯು. ಎಷ್ಟು? 120 ವರ್ಷ. ಆದರೆ ಈ ಶರೀರವನ್ನು ಮತ್ತು ಶರೀರದ ಒಳಗಡೆ ಇರುವಂಥ ಮನಸ್ಸನ್ನು ನಾವು ಆರೋಗ್ಯಪೂರ್ಣವಾಗಿ ಇರಿಸಿಕೊಳ್ಳದೇ ಇರುವ ಕಾರಣಕ್ಕಾಗಿ ಅಷ್ಟು ವರ್ಷ ನಮಗೆ ಬದುಕಲಿಕ್ಕೆ ಆಗ್ತಾ ಇಲ್ಲ. 120 ವರ್ಷ ಮನುಷ್ಯ ಬದುಕಬಹುದು ಅನ್ನೋದಕ್ಕೆ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮಿಗಳವರು 111 ವರ್ಷ ಬದುಕಿದ್ದೇ ಪ್ರತ್ಯಕ್ಷವಾಗಿರುವಂಥ ಸಾಕ್ಷಿ. ಅಂದರೆ ಒಬ್ಬ ಮನುಷ್ಯ ತನ್ನ ಶರೀರವನ್ನು ಆರೋಗ್ಯಪೂರ್ಣವಾಗಿ ಇಟ್ಕೊಂಡು ಮನಸ್ಸನ್ನು ಕೂಡ ಆರೋಗ್ಯಪೂರ್ಣವಾಗಿ ಇಟ್ಕೊಂಡ ಅಂದ್ರೆ 120 ವರ್ಷ ಬದುಕಲಿಕ್ಕೆ ಸಾಧ್ಯ ಇದೆ. ಆ 120ರೊಳಗೆ ಅರ್ಧ ಅಂದ್ರೆ 60 ವರ್ಷಕ್ಕೆ ಬಂದಾಗ ಅರ್ಧ ಆಯುಷ್ಯ ಅವನು ಪೂರ್ಣ ಆಯಿತು ಅಂತ. ಈಗ ಹಾಫ್ ಸೆಂಚುರಿ ಅಂತ ನೋಡ್ರಿ ಕ್ರಿಕೆಟ್ದೊಳಗೆ. ಸೆಂಚುರಿ ಅಂದ್ರೆ ಶತಕ, 50 ಹೊಡೆದ ಅಂದ್ರೆ ಹಾಫ್ ಸೆಂಚುರಿ ಅಂತೀವಿ ನಾವು. ಹಂಗೆ ವಯಸ್ಸಿನ ಅರ್ಧವನ್ನು ಪೂರ್ಣಗೊಳಿಸಿರೋಣದರಿಂದ ಈ ಅಭಿನಂದನಾ ಸಮಾರಂಭವನ್ನು ಎಲ್ಲ ಕಡೆಗೂ ಮಾಡುವಂಥ ವ್ಯವಸ್ಥೆ ಇರ್ತದೆ. ಪಂಚಾಂಗದ ಪ್ರಕಾರ ಸಂವತ್ಸರಗಳು ಎಷ್ಟು ಅಂದ್ರೆ 60 ಸಂವತ್ಸರಗಳು. ಒಂದಾದ ಮೇಲೆ ಒಂದು ಪ್ರಭವ, ವಿಭವ, ಶುಕ್ಲ ಅಂತ ಶುರುವಾಗಿ ಎಲ್ಲ ಸಂವತ್ಸರಗಳು ಪೂರ್ಣ ಆದಮೇಲೆ ಮತ್ತೆ ಪ್ರಭವದಿಂದ ಶುರುವಾಗ್ತದೆ.
ಅಂದರೆ ಒಬ್ಬ ಮನುಷ್ಯ ಎಲ್ಲ ಸಂವತ್ಸರಗಳ ಅನುಭವವನ್ನು ತನ್ನ ಜೀವನದಲ್ಲಿ ಪಡೆದುಕೊಂಡಿದ್ದಾನೆ ಅನ್ನೋ ಕಾರಣಕ್ಕೆ 60 ವರ್ಷಕ್ಕೆ ಷಷ್ಠಿ ಪೂರ್ತಿ ಸಮಾರಂಭವನ್ನು ಆಚರಣೆ ಮಾಡುವಂಥದ್ದು ಪದ್ಧತಿ. ಅದಕ್ಕೆ ಅನುಗುಣವಾಗಿ ನಮ್ಮ ಶೇಖರಗೌಡ ಮಾಲಿ ಪಾಟೀಲ್ರವರ ಷಷ್ಠಿ ಪೂರ್ತಿ ಸಮಾರಂಭವನ್ನು ನೀವೆಲ್ಲ ಆಚರಣೆ ಮಾಡ್ತಾ ಇದ್ದೀರಿ. ಮನುಷ್ಯನ ಆರೋಗ್ಯ ಚೆನ್ನಾಗಿರಬೇಕಾಗಿತ್ತು ಅಂದ್ರೆ ನಾವು ದೇಹದಲ್ಲಿ ಏನು ಹಾಕ್ತೀವಿ ಅನ್ನೋದು ಬಹಳ ಮುಖ್ಯವಾಗಿರುವಂಥದ್ದು. ಉಪನಿಷತ್ತಿನಲ್ಲಿ ಒಂದು ಸುಂದರವಾಗಿರುವಂಥ ಮಾತು ಬರ್ತದೆ. ಅವರೇ ಪ್ರಶ್ನೆ ಮಾಡ್ತಾರ, ಕೋ ರುಕ್, ಯಾರು ಆರೋಗ್ಯವಂತರು, ಯಾರು ಆರೋಗ್ಯವಂತರು ಅಂತ ಪ್ರಶ್ನೆ ಮಾಡಿ ಮುಂದೆ ಅವರ ಉತ್ತರನೂ ಏನು ಹೇಳ್ತಾರೆ ಅಂದ್ರೆ, ಹಿತಭುಕ್, ಮಿತಭುಕ್, ಋತುಭುಕ್ ಅಂತ ಹೇಳ್ತಾರೆ. ಯಾವನು ಹಿತವಾದದ್ದನ್ನು ಊಟ ಮಾಡ್ತಾನೋ, ಹಿತವಾದದ್ದನ್ನು ಊಟ ಮಾಡ್ತಾನೋ, ಆಮೇಲೆ ಹಿತ ಐತಿ ಅಂತ ತಿಳ್ಕೊಂಡು ಹೊಟ್ಟೆ ತುಂಬಿದ್ರೂ ಅದನ್ನು ತಿನ್ನೋದಲ್ಲ, ಹಿತವಾದದ್ದನ್ನು ಮಿತವಾಗಿ ಊಟ ಮಾಡ್ತಾನೋ, ಆಮೇಲೆ ಹಿತವಾಗಿ ಐತಿ ಮಿತವಾಗಿ ಐತಿ ಅಂತ ತಿಳ್ಕೊಂಡು ಎಲ್ಲ ಸಮಯದಲ್ಲಿ ಅದನ್ನು ತಿನ್ನೋದಲ್ಲ, ಯಾವ್ಯಾವ ಋತುಮಾನಕ್ಕೆ ಯಾವ್ಯಾವ್ದು ಉಣ್ಬೇಕು ಅನ್ನೋದನ್ನು ತಿಳ್ಕೊಂಡು ಋತುಮಾನಕ್ಕೆ ಅನುಗುಣವಾಗಿ ಹಿತವಾದದ್ದನ್ನು ಮಿತವಾಗಿ ಯಾರು ಊಟ ಮಾಡ್ತಾರೋ ಅವನು ಆರೋಗ್ಯವಂತನಾಗಿ ಬದುಕ್ತಾನೆ ಅನ್ನುವಂಥ ಮಾತನ್ನು ಉಪನಿಷತ್ಕಾರರು ಬರ್ಕೊಂಡು ಬಂದಿದ್ದಾರೆ. ಬಹುತೇಕ ನಮ್ಮ ಶೇಖರಗೌಡ ಮಾಲಿ ಪಾಟೀಲ್ರು ನೋಡಿದ್ರೆ ಅವ್ರಿಗೆ 66 ಆಗ್ಯಾವ ಅಂತ ಹೇಳಿ ಅವ್ರು ಹೇಳಿದ ಮೇಲೆ ಈ ಕಾರ್ಯಕ್ರಮ ನೋಡಿದ ಮೇಲೆ ಗೊತ್ತಾಗ್ತದೆ ಹೊರತು ಅವರಲ್ಲಿರುವಂಥ ಕ್ರಿಯಾಶೀಲತೆಯನ್ನು, ಅವರಲ್ಲಿರುವಂತಹ ಉತ್ಸಾಹವನ್ನು ನೋಡಿದ್ರೆ ಅವ್ರಿಗೆ 66 ಆಗ್ಯಾವ ಅಂತ ಯಾರೂ ಅನ್ನೋಕ್ಕೆ ಸಾಧ್ಯ ಇಲ್ಲ, ಯಾರೂ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂದರೆ ಅವರ ಆರೋಗ್ಯವನ್ನು ಚೆನ್ನಾಗಿಟ್ಕೊಂಡಿದ್ದಾರೆ. ಕೇವಲ ದೇಹದ ಆರೋಗ್ಯ ಅಷ್ಟೇ ಅಲ್ಲ, ಮನಸ್ಸಿನ ಆರೋಗ್ಯವನ್ನು ಕೂಡ ಚೆನ್ನಾಗಿಟ್ಕೋಬೇಕು. ಶರೀರ ಬಹಳ ಚೆನ್ನಾಗ್ಯದ ಸರಿ, ಆದರೆ ಮನಸ್ಸು ಕೆಟ್ಟಿತು ಅಂದ್ರೆ ಒಳಗಿರೋ ಮನಸ್ಸನ್ನು ಕ್ರಮೇಣ ಶರೀರವನ್ನು ಕೂಡ ಕೆಡಿಸ್ಕೋತ ಬರ್ತದೆ. ಅದಕ್ಕೆ ಮನುಷ್ಯ ದೀರ್ಘಾಯುಷ್ಯ ಆಗಬೇಕು ಅಂದ್ರೆ ದೇಹದ ಆರೋಗ್ಯನೂ ಚೆನ್ನಾಗಿರಬೇಕು, ಮನಸ್ಸಿನ ಆರೋಗ್ಯನೂ ಚೆನ್ನಾಗಿರಬೇಕು. ಆಮೇಲೆ ಈ ಪ್ರಪಂಚದಲ್ಲಿ ಯಾರು ಸ್ವಸ್ಥರಾಗಿರಲಿಕ್ಕೆ ಸಾಧ್ಯ ಅಂತ ಕೇಳಿದ್ರೆ ಆಲಸಿ ಮನುಷ್ಯ ಆರಾಮಿರೋಕ್ಕಾಗಂಗಿಲ್ಲ. ಬಹಳ ಜನ ಏನು ತಿಳ್ಕೊಂಡಿರ್ತಾರೆ ಅಂದ್ರೆ ನಾನು ಆರಾಮಿದ್ರೆ ಆರೋಗ್ಯಪೂರ್ಣವಾಗಿರ್ತೀನಿ ಅಂತ ತಿಳ್ಕೊಂಡಿರ್ತಾರೆ. ಆರಾಮಿರೋ ಮನುಷ್ಯ ಆರೋಗ್ಯಪೂರ್ಣವಾಗಿರಂಗಿಲ್ಲ. ಯಾವ ಮನುಷ್ಯ ಯಾವಾಗಲೂ ಕೆಲಸ ಮಾಡ್ತಿರ್ತಾನೋ ಅವನೇ ಆರೋಗ್ಯಪೂರ್ಣವಾಗಿರ್ತಾನೆ. ಜೋ ವ್ಯಸ್ತ ಹೈ ವೋ ಸ್ವಸ್ಥ ಹೈ ಅಂತ, ಜೋ ವ್ಯಸ್ತ ಹೈ ವಹಿ ಸ್ವಸ್ಥ ಹೈ. ಬಹುತೇಕ ಈ ಫಾರ್ಮುಲಾ ನಮ್ಮ ಶೇಖರಗೌಡ ಪಾಟೀಲ್ರಿಗೆ ಗೊತ್ತದ. ಅದಕ್ಕೆ ಅವರು ಯಾವಾಗ ಏನೇನು ಸಿಗ್ತದೋ ಅದು ಎಲ್ಲ ಕೆಲಸವನ್ನು ಯಾವುದಕ್ಕೂ ಒಲ್ಲೆ ಅನ್ನಂಗಿಲ್ಲ, ಯಾವುದೂ ಇಲ್ಲ ಅನ್ನಂಗಿಲ್ಲ. ಮತ್ತು ಹಂಗಂತ ತಿಳ್ಕೊಂಡು ಯಾವುದನ್ನು ತಾತ್ಸಾರ ಮಾಡಂಗಿಲ್ಲ. ಯಾವುದೇ ಸ್ಥಾನ ಮಾನ ಅವಕಾಶ ಸಿಕ್ಕರೂ ಕೂಡ ಅದನ್ನು ಯೋಗ್ಯ ರೀತಿಯಿಂದ ಬಳಸೋದ್ರ ಮೂಲಕ, ಯೋಗ್ಯ ರೀತಿಯಿಂದ ಬೆಳೆಸೋದ್ರ ಮೂಲಕ, ಅದಕ್ಕಾಗಿ ಸಮಯವನ್ನು ಕೊಡೋದ್ರ ಮೂಲಕ ನಿರಂತರವಾಗಿ ನ್ಯಾಯವನ್ನು ಒದಗಿಸ್ತಾ ಬಂದವರಾಗಿದ್ದಾರೆ. ಒಬ್ಬ ಸುಭಾಷಿತಕಾರ ಒಂದು ಸುಂದರವಾಗಿರುವಂಥ ಮಾತನ್ನು ಹೇಳ್ತಾನೆ. ಈ ಪ್ರಪಂಚದೊಳಗೆ 3 ಕ್ಯಾಟಗರಿ ಜನ ಇರ್ತಾರಂತ. 3 ಕ್ಯಾಟಗರಿ ಜನ. ಪ್ರಾರಭ್ಯತೆ ನಖಲು ವಿಘ್ನ ಭಯೇನ ನೀಚೈಹಿ ಪ್ರಾರಭ್ಯ ವಿಘ್ನ ವಿಹಿತಾಃ ವಿರಮಂತಿ ಮಧ್ಯಾಃ ವಿಘ್ನೈಃ ಪುನಃ ಪುನಃ ಪ್ರತಿಹನ್ಯಮಾನಾಪಿ ಪ್ರಾರಬ್ಧಂ ಉತ್ತಮ ಜನಾಃ ನ ಪರಿತ್ಯಜಂತಿ. ಕೆಲವರು ಯೋಚನೆ ಹೆಂಗೆ ಮಾಡ್ತಾರೆ ಅಂದ್ರೆ, ಯಾವುದಾದ್ರೂ ಒಂದು ಕೆಲಸವನ್ನು ಪ್ರಾರಂಭ ಮಾಡುವ ಪೂರ್ವದಲ್ಲಿಯೇ ಈ ಕೆಲಸ ಶುರು ಹಚ್ಕೊಂಡ್ರೆ ಮುಂದೆ ಈ ಕಷ್ಟ ಬರ್ತದ, ಆ ಸಮಸ್ಯೆ ಎದುರಾಗ್ತದ, ಅದನ್ನು ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಇದೆಲ್ಲ ಸಮಸ್ಯೆಗಳು ಬರ್ತಾವಲ್ಲ ಅಂತ ಹೇಳಿ
ಕೆಲಸ ಶುರು ಮಾಡಿದ ಮೇಲೆ ಮುಂದೆ ಬರುವಂಥ ಕಷ್ಟಗಳನ್ನು ಮೊದಲೇ ನೆನಪು ಮಾಡಿಕೊಂಡು ಕೆಲಸ ಶುರುನೇ ಮಾಡಂಗಿಲ್ಲ ಅಂತವ್ರು, ಕೆಲಸ ಪ್ರಾರಂಭನೇ ಮಾಡಂಗಿಲ್ಲ. ಇಂಥದ್ದೊಂದು ಗುಂಪಿರ್ತದ. ಇಂಥವ್ರನ್ನು ಏನಂತ ಕರೆದಾರ ಅಂದ್ರೆ ಕನಿಷ್ಠರು ಅಂತ ಕರೆದಾರ, ನೀಚೈಹಿ ಕನಿಷ್ಠರು ಅಂತ. ಇನ್ನೊಂದು ಗುಂಪಿರ್ತದ, ಅದು ಹೆಂಗಿರ್ತದೆ ಅಂದ್ರೆ ಕೆಲಸ ಏನೋ ಬಹಳ ಜೋರ್ದಾರ್ ಶುರು ಮಾಡಿಬಿಡ್ತಾರೆ. ಅವ್ರು ಶುರು ಮಾಡಿದ್ದು ನೋಡಿದ್ರೆ ವಾರದಾಗ ಮುಗಿಸ್ತಾನೋ ತಿಂಗಳದಾಗ ಮುಗಿಸ್ತಾನೋ ಅನ್ನುವಂಗೆ ಕೆಲಸ ಶುರು ಮಾಡಿಬಿಡ್ತಾರೆ. ಆದ್ರೆ ಒಂದು ಸಣ್ಣ ಸಮಸ್ಯೆ ಎದುರಾತು ಅಂದ್ರೆ, ಒಂದು ಸಣ್ಣ ಕಷ್ಟ ಮುಂದೆ ಬಂತು ಅಂದ್ರೆ ಇದೇ ನನ್ನ ಕೈಯಿಂದ ಆಗಂಗಿಲ್ಲ ಅಂತ ಹೇಳಿ ಆ ಪ್ರಾರಂಭ ಮಾಡಿದ ಕೆಲಸವನ್ನು ಮಧ್ಯದಲ್ಲಿಯೇ ಕೈ ಬಿಟ್ಟು ಕೈ ತೊಳ್ಕೊಂಡ್ಬಿಡ್ತಾರೆ. ಇವರನ್ನು ಮಧ್ಯಮರು ಅಂತ ಕರೀತಾರೆ, ಮಧ್ಯಮರು ಅಂತ. ಇನ್ನು ಕೆಲವು ಜನರ ಗುಂಪು ಹಿಂಗಿರ್ತದಲ್ಲ, ಅವರು ದೃಢವಾದ ಸಂಕಲ್ಪದಿಂದ ಕೆಲಸವನ್ನು ಪ್ರಾರಂಭನೂ ಮಾಡ್ತಾರ. ಪ್ರಾರಂಭ ಮಾಡಿರುವಂತಹ ಕೆಲಸದ ಮಧ್ಯದಲ್ಲಿ ಸಾವಿರ ಸಮಸ್ಯೆಗಳು ಎದುರಿಗೆ ಬಂದು ಅಪ್ಪಳಿಸಿದ್ರು ಕೂಡ, ನೂರಾರು ಕಷ್ಟಗಳ ಎದುರಾದ್ರೂ ಕೂಡ ಅವು ಯಾವಕ್ಕೂ ಅಂಜದೆ ಅಳುಕದೆ ಧೈರ್ಯವನ್ನು ಕೈ ಬಿಡದೆ ಪ್ರಾರಂಭ ಮಾಡಿರುವಂಥ ಕೆಲಸವನ್ನು ಪೂರ್ಣಗೊಳಿಸ್ತಾರ. ಅವರನ್ನು ಉತ್ತಮರು ಅಂತ ಕರೀತಾರೆ. ನಮ್ಮ ಶೇಖರಗೌಡ ಮಾಲಿ ಪಾಟೀಲ್ರು ಹೆಂಗದಾರ ಅಂತ ಕೇಳಿದ್ರೆ, ಯಾವ ಕೆಲಸ ಕೊಟ್ಟರು ಅವರು ಅದನ್ನು ದಂಡಿ ಮುಟ್ಟಿಸ್ತಾ ಬಂದಿರೋಣದ್ರಿಂದ ಅವರು ಉತ್ತಮರೊಳಗೆ ಉತ್ತಮರದಾರ ಅನ್ನುವಂಥ ಮಾತನ್ನು ಈ ವೇದಿಕೆಯ ಮೂಲಕ ನಾವಿಲ್ಲಿ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀವಿ. ಹೀಗೆ ಅವರ ಆರೋಗ್ಯವನ್ನು ಚೆನ್ನಾಗಿಟ್ಕೊಂಡಿದ್ದಾರೆ, ಆಚಾರ ವಿಚಾರವನ್ನು ಶುದ್ಧವಾಗಿಟ್ಕೊಂಡು, ಆಮೇಲೆ ಒಳ್ಳೆಯ ವಿಚಾರವನ್ನು ಯಾವಾಗಲೂ ಮನಸ್ಸಿನೊಳಗೆ ಮಾಡೋದರ ಮೂಲಕ ಅವರ ವಿಚಾರಗಳನ್ನು ಚೆನ್ನಾಗಿಟ್ಕೊಂಡಿದ್ದಾರೆ. ಅದರ ಜೊತೆಗೆ ಯಾವಾಗಲೂ ಒಂದಿಲ್ಲ ಒಂದು ಕೆಲಸದೊಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು ವ್ಯಸ್ತರಾಗಿರೋಣದರಿಂದ ಅವರು ಸ್ವಸ್ಥರಾಗಿದ್ದಾರೆ ಅನ್ನುವಂಥದ್ದನ್ನು ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾವೆ. ಸಹಕಾರಿ ಕ್ಷೇತ್ರದಲ್ಲಿ, ಸಾಹಿತ್ಯಿಕ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ ಬಹುತೇಕ ಆಡು ಮುಟ್ಟದ ಗಿಡ ಇಲ್ಲ. ನಮ್ಮ ಶೇಖರಗೌಡ ಮಾಲಿ ಪಾಟೀಲ್ರು ಕೆಲಸ ಮಾಡದೇ ಇರುವಂತಹ ರಂಗಗಳಿಲ್ಲ ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಆಗೋದಿಲ್ಲ. ಹಿಂಗೆ ಎಲ್ಲ ಕ್ಷೇತ್ರಗಳಲ್ಲಿ ಅವರು ಗಣನೀಯ ಸಾಧನೆಯನ್ನು ಮಾಡೋದರ ಮೂಲಕ, ಮತ್ತು ಕೇವಲ ಕೆಲಸ ಅಂತ ತಿಳ್ಕೊಂಡು ಕೆಲಸದ ಭೂತ ಹಿಡ್ಕೊಂಡು ಹೋದವರು ಅಲ್ಲ, ಅದರ ಜೊತೆಗೆ ಆ ಕೆಲಸವನ್ನು ಮಾಡುವ ಮಧ್ಯದಲ್ಲಿ ಯಾರ್ಯಾರ ಜೊತೆಗೆ ಬರ್ತಾರೋ ಅವರೆಲ್ಲರನ್ನು ಕಟ್ಕೊಂಡು ಹೋಗುವಂಥ ಒಂದು ದೊಡ್ಡ ಗುಣನೂ ಅವರಲ್ಲಿ ಐತಿ. ಸೌಹಾರ್ದತೆ ಐತಿ, ಮಾನವೀಯ ಮೌಲ್ಯಗಳು ಅವರಲ್ಲಿ ಅದಾವ. ಎಲ್ಲರನ್ನ ಜೊತೆಗೂಡಿಸಿಕೊಂಡು ಹೋಗಬೇಕು ಅನ್ನುವಂತಹ ಒಂದು ವಿಶಾಲ ಮನೋಭಾವನೂ ಕೂಡ ಅವರಲ್ಲಿ ಇರುವ ಕಾರಣಕ್ಕಾಗಿ ಕೆಲಸದ ಮೂಲಕ ಸಾಧನೆಯನ್ನು ಮಾಡಿ ಸೌಹಾರ್ದತೆಯ ಮೂಲಕ ಜನಪ್ರೇಮವನ್ನು ಕೂಡ ಗಳಿಸಿಕೊಂಡು ಇವತ್ತು ಇಷ್ಟು ವ್ಯಾಪಕ ಅಪಾರ ಸಂಖ್ಯೆಯಲ್ಲಿ ಸೇರಿರುವಂತಹ ಜನಸಾಗರದ ಮಧ್ಯದಲ್ಲಿ ಅವರು ಷಷ್ಠಿಪೂರ್ತಿ ಸಮಾರಂಭವನ್ನು ಆಚರಿಸಿಕೊಳ್ತಾ ಇದ್ದಾರೆ ಅಂದರೆ ಅವರು ಎಷ್ಟು ಜನರನ್ನು ಗಳಿಸಿದ್ದಾರೆ ಅನ್ನೋದಕ್ಕೆ ಇದು ಪ್ರತ್ಯಕ್ಷ ಸಾಕ್ಷಿ ಅನ್ನುವಂಥದ್ದನ್ನು ಕೂಡ ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ, ಅವರು ನಿಮಗೆಲ್ಲ ಈಗಾಗಲೇ ಉಲ್ಲೇಖ ಮಾಡಿದಂತೆ ಗಂಗಾವತಿಯಲ್ಲಿ 78ನೇಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅದ್ವಿತೀಯವಾಗಿ ನೆರವೇರಿಸೋದ್ರ ಮೂಲಕ ತಮಗೆ ಕೊಟ್ಟ ಕಾಯಕವನ್ನು ನಿಷ್ಠೆಯಿಂದ ಮಾಡಿ ಯಶಸ್ವಿಗೊಳಿಸ್ತಾ ಬಂದಿರೋದಕ್ಕೆ ಅದು ಕೂಡ ಒಂದು ಸಾಕ್ಷಿಯಾಗಿತ್ತು ಅನ್ನುವಂಥದ್ದನ್ನು ಇಲ್ಲಿ ನೆನಪು ಮಾಡ್ತಾ, ಅಂತಹ ಶೇಖರಗೌಡ ಮಾಲಿ ಪಾಟೀಲ್ರವರ ಷಷ್ಠಿಪೂರ್ತಿಯನ್ನು ಆಚರಿಸಿರುವಂತಹ ಎಲ್ಲ ಸಮಿತಿಯವರಿಗೆ, ವಿಶೇಷವಾಗಿ ನಮ್ಮ ಅಮರೇಗೌಡ ಭಯ್ಯಾಪುರ ಅವರಿಗೆ, ಆಮೇಲೆ ಅವರಿಗೆ ಸಹಯೋಗವನ್ನು ನೀಡಿರುವಂತಹ ಎಲ್ಲ ಸಹೋದ್ಯೋಗಿಗಳಿಗೆ ಕೂಡ ಸನ್ಮಂಗಲವನ್ನು ಹಾರೈಸಿ, ನಮ್ಮ ಶೇಖರಗೌಡ ಮಾಲಿ ಪಾಟೀಲ್ ದಂಪತಿಗಳವರು ಇದೇ ರೀತಿ ಹಲವಾರು ಕ್ಷೇತ್ರಗಳಲ್ಲಿ ಕೆಲಸ ಕಾರ್ಯವನ್ನು ಮಾಡ್ತಾ ಮುಂಬರುವ ದಿನಮಾನಗಳಲ್ಲಿ ಇನ್ನೂ ಹೆಚ್ಚು ಜನಪ್ರೇಮವನ್ನು ಗಳಿಸಿಕೊಳ್ಳಿ, ಒಳ್ಳೆಯ ಸ್ಥಾನಮಾನಗಳು ಅವರಿಗೆ ಲಭಿಸಲಿ.
ಅವರ ಆರೋಗ್ಯ ಇನ್ನೂ ಚೆನ್ನಾಗಿದ್ದು ಅವರು ಜನ್ಮ ಅಮೃತ ಮಹೋತ್ಸವವನ್ನು, ಜನ್ಮ ಶತಮಾನೋತ್ಸವವನ್ನು ಇದಕ್ಕಿಂತಲೂ ವೈಭವದಿಂದ ಆಚರಿಸಿಕೊಳ್ಳುವಂತಹ ಸೌಭಾಗ್ಯವನ್ನು ಅವರು ಪಡ್ಕೊಳ್ಳಿ ಹಾಗೆ ಅಂತ ತಿಳ್ಕೊಂಡು ಅವರಿಗೆ ಹೃತ್ಪೂರ್ವಕವಾಗಿ ಹಾರೈಸಿ, ಹಿಂದೆ ಹೇಮರೆಡ್ಡಿ ಮಲ್ಲಮ್ಮನ ಚೈತನ್ಯ ರಥಯಾತ್ರೆ ಶ್ರೀಶೈಲದಿಂದ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಸಂಚರಿಸುವಾಗ ಬಹಳಷ್ಟು ಸಹಕಾರವನ್ನು ನೀಡೋದರ ಮೂಲಕ ಅದನ್ನು ಯಶಸ್ವಿಗೊಳಿಸಲಿಕ್ಕೆ ನಮ್ಮ ಕರಬೆಂಟ್ನಾಳದ ಶಿವಕುಮಾರ ಸ್ವಾಮಿಗಳವರಿಗೆ ಜೊತೆಯಾಗಿ ನಿಂತವ್ರು ಯಾರಿದ್ರು ಅಂದರೆ ಅದು ನಮ್ಮ ಶೇಖರಗೌಡ ಮಾಲಿ ಪಾಟೀಲ್ ಇದ್ರು ಅನ್ನುವಂಥದ್ದನ್ನು ಕೂಡ ಇಲ್ಲೇ ನೆನಪಿಸ್ಕೊಂಡು ಅವರಿಗೆ ತಮಗೆ ಸರ್ವರಿಗೂ ಕೂಡ ಸನ್ಮಂಗಲವನ್ನು ಹಾರೈಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಹಲೋ, ಪೂಜ್ಯ ಶ್ರೀಶೈಲ ಜಗದ್ಗುರು ಮಹಾಸ್ವಾಮೀಜಿಯವರಿಗೆ ಧನ್ಯವಾದ ಅರ್ಪಿಸ್ತಾ ಈಗ ಶೇಖರಗೌಡ ಮಾಲೆ ಪಾಟೀಲ್ ಅವರಿಗೆ